ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು 70 ಸಿಬ್ಲಿಂಗ್ ವ್ಲಾಗ್ಸ್. ನಮಸ್ತೆ ಗೈಸ್. ನಮಸ್ತೆ. ಎಂತ ಮಾಡ್ಲಿಕ್ಕಿದ್ದೇವೆ ಅಂತ ಹೇಳಿದ್ರೆ ಉಂಟಲ್ಲ, ಒಂದು ತುಳು ಮೂವಿ ಬಂದಿದೆ ಆಯ್ತಾ, ಪಿಕ್ಚರ್ ಅಂತ ಹೇಳಿ. ನೀವೆಲ್ಲರೂ ನೋಡ್ಬೋದು ಅದರದ್ದು ಪ್ರೋಮೋ ಎಲ್ಲ. ಪಿಕ್ಚರ್ ಹೆಸರೇ ಪಿಕ್ಚರ್ ಗೈಸ್. ಅದು ಪಿಕ್ಚರ್ ಅನ್ನ ನೋಡಕ್ಕೆ ನಾವು ಇವಾಗ ರೆಡಿ ಆಗಿ ಈಗ ಭಾರತ್ ಸಿನಿಮಾಸ್ಗೆ ಬಂದಿದ್ದೇವೆ. ಆ ಪಿಕ್ಚರ್ ನೋಡ್ಲಿಕ್ಕೆ ನಾವು ಪಿಕ್ಚರ್ಗೆ ಹೋಗ್ತಾ ಇದೀವಿ. ವಾ, ಪಿಕ್ಚರ್ ನೋಡ್ಲಿಕ್ಕೆ ಗೈಸ್ ಪಿಕ್ಚರ್ ಹೋಗ್ತಾ ಇದೀವಿ. ಭಾರತ್ ಸಿನಿಮಾ ಬಂದ್ವಿ ಗೈಸ್. ಇನ್ನೊಂದು ಗೊತ್ತುಂಟಾ, ಭಾರತ್ ಸಿನಿಮಾ ನಮ್ದು ಮನೆಯಿಂದ ತುಂಬಾ ದೂರ ಇಲ್ಲ ಗೈಸ್, ಗೊತ್ತುಂಟಾ? ವಿಶಾಲ್ ಮಾರ್ಟ್ 500 meters. 1 kilometer. 1 kilometer. ಇವಳಿಗೆ ಚೂರು ಡಿಸ್ಟೆನ್ಸ್ ಎಲ್ಲ ಗೊತ್ತಾಗುದಿಲ್ಲ, ಅದಕ್ಕೆ ನಾ ಇರ್ಬೇಕು ಗೈಸ್. ಇಲ್ಲಿ ಎಂತ ಹೇಳಿ ಹೋಗ್ತಾಳೆ ಇವಳು. ನಮ್ಮ ಮನೆ ಹಿಂದೆ. ಬೆಂಗಳೂರು ಎಷ್ಟು ದೂರ? 400 kilometers. ಇದು ಸರಿ ಹೇಳಿದ್ರು. 30 kilometer ಮಮ್ಮಿ. ಅದು ಇದು ಮಮ್ಮಿ ಉಡುಪಿ. ಸೊ ಗೈಸ್, ಮಮ್ಮಿ ಮಿಸ್ ಆಗಿದ್ದಾರೆ. ಮಮ್ಮಿ ಸಿಕ್ತಲ್ಲ, ಮಮ್ಮಿ ಇಲ್ಲಿದೆ. ಮಮ್ಮಿ ಬಚ್ಚಿ ಹೋಗ್ತಿದ್ದಾರೆ ಗೈಸ್. ಸೊ ಗೈಸ್, ಎಂತ ಗೊತ್ತುಂಟಾ, ಇಬ್ಬರದ್ದು ಈಗ ಗಲಾಟೆ ಸ್ಟಾರ್ಟ್ ಆಗಿತ್ತು. ನೀವ್ಯಾಕೆ ಆಗಿ ಹೇಳಿದ್ದು? ಇವ್ರು ಹೇಳುದು ನಾನು ಹೇಳ್ತೀನಿ, ನೀನೆಂತ ಮಾಡು. ಇಬ್ಬರದ್ದು ಬರೋವಾಗ ಭಾರತ್ ಸಿನಿಮಾ ಬರೋವಾಗ ಇಲ್ಲಿ ಒಂದು ಪಿಕ್ಚರ್ ಆಯ್ತು ಗೈಸ್. ಇಲ್ಲಿ ಒಂದು ಪಿಕ್ಚರ್ ನೋಡಿ ಬಿಟ್ಟೆ ನಾನು. ಸೊ ಈಗ ಒಳಗೆ ಹೋಗುವ ನಾನು. ನಂಗೆ ಪಿಕ್ಚರ್ ಅಂತ ಹೇಳಿದ್ರೆ ಪಿಕ್ಚರ್ದು ಕ್ರೇಜಿ. ನಂಗೆ ಇವರೇ ಹೇಳಿದ್ರು ಪಿಕ್ಚರಿಗೆ ಹೋಗುವ. ನಾ ರೆಡಿ ಇರ್ಲಿಲ್ಲ ಆಯ್ತಾ. ಇವರೇ ನಂಗೆ ಫೋರ್ಸ್ ಮಾಡಿದ್ರು. ನಾನಿಲ್ಲಾದ್ರೆ ಇದು ಬೆಂಟೆನ್ ನೋಡುವ ಅಂತಿದ್ದೆ ಮನೇಲಿ ಕುತ್ಕೊಂಡು. ಸೊ ಗೈಸ್, ಇಲ್ಲಿ ಬಂದಿದ್ದೀವಿ ನಾವು ಭಾರತ್ ಸಿನಿಮಾಗೆ. ಇದೊಂದು ಬಿಡುದಿಲ್ಲ, ಇಲ್ಲಿಂದ ಕೆಳಗೆ ತೆಗೆದು ಕೆಳಗೆ ಹಾಕಿ ಬಿಡ್ತೀನಿ ಪಕ್ಕ ಒಂದು ದಿವಸ. ಬೇಗ ಲೇಟ್ ಆಯ್ತು, ಬಾ ಹೋಗುವ. ಗೊತ್ತಾಗಿಲ್ಲ ಅಂತ ಇಲ್ಲಿ ನಿಲ್ಲುವ ಅಂತ. 9 ಗಂಟೆ ಆಯ್ತು ಗೈಸ್. ಮೂವಿ ಸ್ಟಾರ್ಟ್ ಆಗೋದು 9 ಗಂಟೆಗೆ. ಆಲ್ರೆಡಿ 9 ಗಂಟೆ ಆಗಿದೆ ಈಗ. ಬಾ. ನೀನು ಹೀರೋಯಿನ್ ಅಲ್ಲ, ನಾನು ಹೀರೋಯಿನ್ ಅಮ್ಮ ಇದು. ಹೌದು. ಸ್ಟಾರ್ಟ್ ಆಗಿದೆಯಾ? ನೀವು ಸ್ಟಾರ್ಟ್ ಆಗ್ಲಿಲ್ಲ ಗೈಸ್. ನೋಡಿ ಇಲ್ಲಿ ಅಶ್ವಂತನ ಸಣ್ಣ ಮೂವಿ ಉಂಟು. ಅಶ್ವಥನ್ ಅಂತ. ಅಶ್ವಂತನಪುರಂ. ಗೈಸ್, ಇಲ್ಲಿ ನೋಡಿ ನಮ್ಮ ಫ್ಲಾಗ್ ನೋಡಿ. ಸಾರಿ, ನಮ್ಮ ಇಂಡಿಯಾ ನೋಡಿ. ಇಂಡಿಯಾದಲ್ಲಿ ಫ್ಲಾಗ್ ನೋಡಿ ಗೈಸ್. ಇಲ್ಲಿ ನೋಡಿ ಎಷ್ಟು ಚಂದ ಉಂಟು. ಎಂತ ಐತಿ? ಹ್ಯಾಪಿ ನಿಮ್ಗೆ ಇಂಡಿಪೆಂಡೆನ್ಸ್. ಇಂಡಿಯಾದ ಬಗ್ಗೆ ಗೊತ್ತುಂಟಾ? ಎಂತ? ಇಂಡಿಯಾದ 1904 ಅಲ್ಲಿ ಉಂಟಲ್ಲ, ಇಷ್ಟ ತನಕ 6 ಸತಿ ಫ್ಲಾಗ್ ಚೇಂಜ್ ಮಾಡಿದ್ದಾರೆ. ನಂಗೆ ಗೊತ್ತುಂಟದು. ಇದ್ಯಾರು ಹೇಳಿದ್ರು ನಿಂಗೆ? ನಾನು ನೋಡಿದೆ ಅದು. ಟಾಕ್ಸಿಕ್ ಗೊತ್ತುಂಟಾ? ಟಾಕ್ಸಿಕ್ ಮೂವಿ 26 ನಾನು ಈ ತರವಿಲ್ಲವಾ ಚೂರು ನೋಡ್ಲಿಕ್ಕೆ? ತೋರ್ಸು, ಹಾಗೆ ಪೋಸ್ ಮಾಡು ನೋಡುವ. ಗೈಸ್ ನೋಡಿ, ನೀನ್ ಯಾವ 1% ಸಾವಿರ ತರ ಕಾಣ್ತಿಲ್ಲ. ಎಷ್ಟಿದು ಕುದಲ್ ತರ ಆದ್ರೆ ಹೇಳು ಮಾರೈತಿ. ಯಾರು ಅದು ಅವರದ್ದು ವಿಲನ್ ಅಲ್ಲಿ. ವಿಲನ್ ತರ ಇಲ್ವಾ? ಸ್ವಲ್ಪ ವಿಲನ್ ತರ ಸ್ವಲ್ಪ ಕಾಣ್ತಿದ್ಯಾ ಅನ್ಸುತ್ತೆ. ಗೈಸ್, ಬೇರೆ ಕಡೆಗೆಲ್ಲ ಕುದಲ್ ಉಂಟು, ತುಂಬಾ ಕುದಲುಂಟು. ತೆಗ್ದುಂಟಲ್ಲ, ಗಮ್ಮಲ್ಲಿ ಅಂಟಿಸ್ತೀನಿ, ಹಾಗೆ ಕಾಣ್ತೀನಿ ನಾನು. ಹಂಗೆ ಮಾಡು, ಹಂಗೆ ನಿಲ್ಲು. ಮಮ್ಮಿ ಮಾತ್ರ ಸಪೋರ್ಟ್ ಕೊಡುದು ಗೈಸ್. ನೋಡಿ ಗೈಸ್, ಸೂಪರ್ ಆಗಿ ಕಾಣ್ತಾನೆ ಪಾಪ. ಒಂಚೂರು ಸಹ ಕಾಣ್ತಿಲ್ಲ ಗೈಸ್. ಚೆನ್ನಾಗಿ ಕಾಣ್ತೀಯ ನೋಡಿ ಗೈಸ್. ನಿಮ್ಗೆ ಇವತ್ತು ಇವರೇ ಗೈಸ್ ಕರ್ಕೊಂಡ್ ಬಂದಿರೋದು ನಮ್ಗೆ. ನಂಗೆ ಸತ್ಯ ಈ ಹೀರೋ ತುಂಬಾ ಇಷ್ಟ. ಶಿಲ್ಪಾ ಶೆಟ್ಟಿ, ಗಣೇಶ್ ಅವ್ರ ಹೆಂಡತಿ ಶಿಲ್ಪಾ ಗಣೇಶ್ ಅವ್ರು ತೆಗ್ದಿರೋ ಪಿಕ್ಚರ್. ಸಾರಿ ಗೈಸ್, ಗೊತ್ತಾಗ್ಲಿಲ್ಲ. ಶಿಲ್ಪಾ ಗಣೇಶ್ ಅವ್ರು ತೆಗ್ದಿರೋ ಪಿಕ್ಚರ್ ನಂಗೆ ಈ ಹೀರೋ ತುಂಬಾ ಇಷ್ಟ. ಅವ್ರಿಗೋಸ್ಕರ ಬಂದಿತ್ತು. ನಂಗೆ ಬೋಳಾರ್ ಇಷ್ಟ. ನಿಂಗೆ ಗೊತ್ತುಂಟು ಅದು? ನಂದು ಫೇವರೇಟ್ ಗೈಸ್. ಇವರು ಕಾಮಿಡಿ ಆಕ್ಟರ್ ಅಲ್ಲಿ ಉಂಟಲ್ಲ, ತುಳುನಾಡಲ್ಲಿ ನಂಗೆ ಫೇಮಸ್ ಅಂದ್ರೆ ಇವರೇ. ಹೌದಾ? ಅದಾಗಿದ್ಮೇಲೆ ನಾನೇ ನಂಗೆ ಫೇಮಸ್ ಇಷ್ಟ ಅಂದ್ರೆ ನಂಗೆ ಬಂದ್ವಿ ಪಾಪ್ಕಾರ್ನ್ ತಗೊಳ್ಳಿಕ್ಕೆ. ಇವಳು ಮೆನು ಚೆಕ್ ಮಾಡ್ತಿದ್ದಾನೆ. ಕ್ಯಾರಮೆಲ್, ಯಾವ್ದಾ? ಚೀಸ್ ಸಾಲ್ಟೆಡ್ ಕ್ಯಾರಮೆಲ್. ಅದು ಯಾವಾಗ್ಲೂ ಯಾಕೆ ತಗೊಳ್ತೀಯಾ ಚೀಸ್ ಸಾಲ್ಟೆಡ್ ಕ್ಯಾರಮಲ್? ಮಿಸ್ಸಸ್ ಯಾವಾಗ್ಲೂ ಚೀಸ್ ಸಾಲ್ಟೆಡ್ ಯಾಕೆ ತಗೊಳ್ತೀವಿ? ನನ್ಗೆ ಇಷ್ಟ. ತಿನ್ನಲ್ಲ ನೀನು? ಚೀಸ್ ಸಾಲ್ಟೆಡ್ ಸಖತ್ತಾಗಿದೆ. ಇವರಿಗೆ ಇಷ್ಟ. ತಿನ್ನೋದು ಯಾರ್ಸಿಲ್ಲ, ನಾಟಕ ಮಾಡ್ತಾರೆ ಖಾಲಿ. ಗೈಸ್, ಕೇರೆ ಮಾಡ್ತಿಲ್ಲ ಅವಳಿಗೆ ಯಾರ್ಸ ಕೇರ್ ಮಾಡ್ತಿಲ್ಲ. ಸೊ ಗೈಸ್, ಅಲ್ಲಿ ಒಳಗೆ ವಿಡಿಯೋ ಮಾಡ್ಲಿಕ್ಕಿಲ್ಲ ಅಂತೆ, ನಾವು ವಿಡಿಯೋ ಮಾಡುದಿಲ್ಲ ಅದಕ್ಕೆ. ಸೊ ನಾವು ಇಲ್ಲಿ ಎಂಡ್ ಮಾಡ್ತಿದ್ವಿ ವಿಡಿಯೋ ಅಂತ ಹೇಳೋದಿಲ್ಲ. ಮತ್ತೆ ಹೇಳ್ತೇವೆ ಹೇಳ್ತಿ ಈಗ ನೋಡಿ ಹಾಗೆ ವಿಡಿಯೋ ಮಾಡ್ತೀನಿ ಅಂತ. ಸೊ ಎಂತ ಅರ್ಧ ಮೂವಿ ಬಿಟ್ಟು ಬಂದಿದ? ಹೌದಾ? ಯಾಕೆ? ನಮ್ಮ ನಾಯ ಪೊಗಳ್ತಾ ಉಂಟು ಅದಕ್ಕೆ. ಯಾವ್ದು ನಾಯ? ಗೈಸ್, ನಮ್ಮ ನಾಯ ಉಂಟಲ್ಲ ಪಾಪ, ಮನೇಲಿ ಒಬ್ಬನೇ ಇದ್ದಾನೆ. ಅದಕ್ಕೆ ಉಂಟಲ್ಲ, ನಾವು ಅರ್ಧ ಮೂವಿ ಬಿಟ್ಟು ಉಂಟಲ್ಲ ಮನೆಗೆ ಹೋಗ್ತಿದ್ದೇವೆ. ಕೋಪ ಬಗಳ್ತಿತ್ತಂತೆ, ಪಕ್ಕದ ಮನೆಯವ್ರು ಹೇಳಿದ್ರು. ಪಕ್ಕದ ಮನೆಯವ್ರು ಹೇಳಿದ್ರು, ಕಾಲ್ ಮಾಡಿದ್ರು ಪಾಪ. ಆಗ್ತಿದ್ದಾನೆ ಅಂದ್ರೆ ಜಸ್ಟ್ ಮೂವಿ ಬಿಟ್ಟು ಬಂದ್ವಿ ನಾವು. ಅವನೇನ್ ಗೊತ್ತಾ ಪಾಪ, ನನ್ಗೆ ತುಂಬಾ ಇಷ್ಟ ಆಯ್ತು. ಆದ್ರೆ ಅವ್ನ್ ಪಾಪ ಅಷ್ಟು ಅಳ್ತಾ ಇರ್ಬೇಕಾದ್ರೆ ಉಂಟಲ್ಲ, ನಂಗೆ ಬೇಜಾರಾಗ್ತಾ ಇದೆ ಪಾಪ. ಎಂತ ಸ್ಯಾಡ್ ಗೈಸ್. ಎಂತ ಕಾಣುದಿಲ್ಲವಾ? ನೀವ್ ಎದುರು ಹೋಗ್ಬೇಕು. ಇಲ್ಲಿ ಬಾರ ಈಗ ಆಯ್ ಮಾಡ. ಗೈಸ್ ನೋಡಿ ನನ್ನ ಔಟ್ಫಿಟ್, ನೀವು ನೋಡ್ಲಿಲ್ಲ ಅಂದ್ರೆ ಇದಲ್ಲಿ ನೋಡಿ. ಇಲ್ಲ ಅವಾಗಿಂದ ನಿಂಗೆ ತೋರಿಸ್ತಿದ್ದಲ್ವಾ ನಾನು ಇದರಲ್ಲಿ. ಅವಾಗಿಂದ ಬ್ಲಾಗ್ ಮಾಡ್ತಿದೀವಿ, ಈಗ ತೋರಿಸಿದ್ವಿ ಗೈಸ್ ಔಟ್ಫಿಟ್. ನಿಮ್ಗೆ ಇದು ನೋಡುವಾಗ ಗೊತ್ತಾಗ್ತದೆ ಗೈಸ್, ನಮಗೆ ನಾಯಿ ಅಂದ್ರೆ ಎಷ್ಟು ಪ್ರೀತಿ ಅಂತ. ತುಂಬಾ ಪ್ರೀತಿ ಮಾಡ್ತೀವಿ ಅದು ನಾಯಿಗೆ. ದೊಡ್ಡದು ಬೋಳಿ ಮಗ. ಒಳ್ಳೆ ಮೂವಿ ಗೈಸ್, ಒಳ್ಳೆ ಮೂವಿ ಇತ್ತು. ಅಲ್ಲೊಂದ್ ನಾಯಿ ಇದೆ, ಒಳ್ಳೆ ಮೂವಿ ಇತ್ತು. ಅರ್ಧದಲ್ಲಿ ಬಿಟ್ಟು ಬಂದ್ವಿ. ಹೋಗು ನೀನು. ನಾನು ಯಾವ್ದ್ರಲ್ಲಿ ಹೋಗ್ತೀನಿ? ನೀನು ಹೋಗ್ತಿದ್ದೆ. ಇಬ್ರು ಕೂತ್ಕೊಳ್ಳಿ ಪಾಪ, ನನ್ನ ಹತ್ರ ಬೀಜ ಇದೆಯಲ್ಲ. ನಾನು ಗೈಸ್ ಎತ್ತಿ ಹೇಳುದಾ, ನಾ ಇವ್ರದಕ್ಕೋಸ್ಕರ ಬಂದಿದ್ದು. ಇವ್ರು ನಂದು ಟೈಮ್ ವೇಸ್ಟ್ ಮಾಡಿದ್ರಿ ಇವತ್ತು. ಗಮ್ಮತ್ ಇವರು ಜೋರ್ ಮಳೆ ಬರ್ತಾ ಉಂಟು. ಸೊ ಲೆಟ್ಸ್ ಗೋ. ಗೈಸ್, ಈಗ ನಾವು ಕಬಾಬ್ ತರ್ಲಿಕ್ಕೆ ಹೋಗ್ತಿದೀವಿ. ನಾಯಿಗೆ ಈಗ ಕಬಾಬ್ ತಿನ್ನಿಸೋದು, ಅವನಿಗೆ ಬಿಟ್ಟು ಬಂದ್ವಲ್ಲ ನಾವು. ಅದಕ್ಕೆ ಟ್ರೀಟ್ ಕೊಡುದು ಗೈಸ್. ಟ್ರೀಟ್ ಕೊಡುದು ಗೈಸ್ ಅವನಿಗೆ. ಟ್ರೀಟ್ ಗೈಸ್ ಕಬಾಬ್ ನಮ್ಗೆ ಆಯ್ತಾ.
ನಮ್ಗೆ ನಾವೇ ನಾಯಿ ಗೈಸ್ ಈಗ ದೊಡ್ಡ ಒಟ್ಟಿಗೆ ಬರೋದಿಲ್ಲ ನಾನು ಯಾವಾಗ್ಲೂ ಮೂವಿಗೆ. ಗೈಸ್ ಮಮ್ಮಿ ಆಯ್ತಾ ಗೈಸ್ ಹೋಗೋ ಅಂತ ಹೇಳಿದ. ಅವರಿಗೆ ಒಂದು ಜಾಕೆಟ್ ತಗೊಂಡ್ಬರ್ಬೇಕು, ಚಳಿ ಆಗ್ತಿತ್ತಂತೆ ಅವ್ರಿಗೆ. ಒಂದು ಒಳ್ಳೆ ಅಂತ ಗೊತ್ತುಂಟ ಗೈಸ್, ನಾವು ಮುಂಚೆ ಭಾರತ್ ಸಿನಿಮಾಕ್ಕೆ ಮಣಿಪಾಲ್ ಹೋಗಿ ನೋಡ್ತಿದ್ವಿ, ಹೌದು. ನೆನಪುಂಟ? ಈಗಾದ್ರೆ ಮನೆ ಹತ್ತಿರವೇ ಉಂಟು, ಹಾರ್ಡ್ಲಿ 1 ಕಿಲೋಮೀಟರ್, ತೊಂದ್ರೆ ಇಲ್ಲ ಯಾವ್ದಕ್ಕೆ ಸಹ. ಯಾವಾಗ ಬೇಡ ಅವಾಗ ಬರ್ಬೋದು. ಅವ್ರು ಸಹ ಕೇಳಿದ್ರು ಹೊರಗೆ ಇದು ಮಾಡುವವರು, ಇದು ಮಾಡ್ತಾರಲ್ಲ ಗೇಟ್ ಅಂದ್ರೆ ಇದು ಮಾಡ್ತಾರೆ, ನಾವು ಎಕ್ಸಿಟ್ ಇಂದ ಹೋಗ್ಬೇಕು, ಎಕ್ಸಿಟ್ ಲಾಕ್ ಮಾಡಿದ್ದಾರೆ, ಹೊರಗೆ ಡೈರೆಕ್ಟ್ ಅಲ್ಲಿಂದ ಬರಬೇಕು, ಎಂಟ್ರಿಯಿಂದ ಬರ್ಬೇಕು. ಅವ್ರು ಕೇಳಿದ್ರು ಯಾಕೆ? ಇವ್ರು ಹೇಳ್ತಾರೆ ಮನೇಲಿ ನಾಯಿ ಉಂಟು, ಮನೇಲಿ ನಾಯಿ ಹೋಗ್ತದೆ ಅಂತ. ಇದಂತ ರೀಸನ್ ಗೈಸ್. ನಾಯಿ ಅಂತ ಹೇಳ್ತಿದ್ದೆ ಗೊತ್ತುಂಟು, ಅವ್ರಿಗಿಂತ ಯಾರೋ ಅರ್ಜೆಂಟ್ ಎಮರ್ಜೆನ್ಸಿ ಉಂಟು ಎಂತದ್ದು ಅವ್ರಿಗೆ ಆಗಿದೆ, ಇದು ನೋಡುವ ನಾಯಿ ಇಲ್ಲ ಅದೇನ್ ಅವ್ರು ಕೂತಿದ್ದಾರೆ ಗೈಸ್ ಆಲ್ರೆಡಿ. ಅಲ್ಲುಡ ತೋರ್ಸಿ. ನೀನು ಎಂತ ಇದು ಭಯಂಕರ ನಿಂದು ತೋರ್ಸಿ ಇಲ್ಲಿಂದವೇ. ಸೋಂಬೇರಿ ಗೈಸ್, ಸೋಂಬೇರಿ ಬ್ಲಾಗರ್ ಅಂದ್ರೆ ಇವಳೆ ಜಗತ್ತಲ್ಲಿ ಏಕೈಕ ಸೋಂಬೇರಿ. ನೀನು ಅಮಾವಾಸ್ಯೆ ದಿವಸ ಹುಟ್ಟಿದಿರ್ಬೋದಾ ನೀನು? ಅಮಾವಾಸ್ಯೆ ದಿವಸ ಹುಟ್ಟಿದ್ ಗೈಸ್. ಅವ್ರಿಗೆ ಗೊತ್ತಿಲ್ಲ ಗೈಸ್ ಪಾಪ. ನೀನೆಂತ ಗೈಸ್ ಹೇಳ್ತಿದ್ದಿ? ಅವ್ರದೇ ಮಗ ಅಲ್ಲ, ಹಾಗೆ ಒಂದೇ ಬ್ಲಡ್ ಒಂದೇ ಮಾತು.